ಓಂ ಶಾಂತಿ. ದಿನಾಂಕ ಆಗಿದೆ 21/12/2025. ಸಂಗಮ ಯುಗದ ಬ್ಯಾಂಕ್ನಲ್ಲಿ ಶಾಂತಿಯ ಶಕ್ತಿ ಹಾಗೂ ಶ್ರೇಷ್ಠ ಕರ್ಮ ಜಮಾ ಮಾಡಿರಿ. ಶಿವ ಮಂತ್ರದಿಂದ ನನ್ನತನವನ್ನು ಪರಿವರ್ತನೆ ಮಾಡಿರಿ. ಬಾಪ್ದಾದ 4 ಕಡೆಯ ಮಕ್ಕಳ ಸ್ನೇಹವನ್ನು ನೋಡುತ್ತಿದ್ದಾರೆ. ಎಲ್ಲರೂ ಸ್ನೇಹದ ವಿಮಾನದಿಂದ ತಲುಪಿದ್ದೀರಿ. ಈ ಸ್ನೇಹದ ವಿಮಾನ ಬಹಳ ಸಹಜವಾಗಿ ಸ್ನೇಹಿಯ ಹತ್ತಿರ ತಲುಪಿಸುತ್ತದೆ. ವಿಶೇಷವಾಗಿ ಎಲ್ಲ ಲವಲೀನ ಆತ್ಮರು ಪರಮಾತ್ಮನ ಪ್ರೀತಿಯ ಉಯ್ಯಾಲೆಯಲ್ಲಿ ಆಡುತ್ತಿದ್ದಾರೆ. ಈ ಪರಮಾತ್ಮನ ಸ್ನೇಹ ತಂದೆಯ ಸಮಾನ ಅಶರೀರಿ ಸಹಜವಾಗಿ ಮಾಡುತ್ತದೆ. ಇಡೀ ಕಲ್ಪದಲ್ಲಿ ಈ ಜನ್ಮದಿನ ತಂದೆಯ ಹಾಗೂ ತಾವು ಮಕ್ಕಳದು ನ್ಯಾರ, ಭಿನ್ನ ಹಾಗೂ ಪ್ಯಾರ, ಪ್ರಿಯ ಆಗಿದೆ. ಭಕ್ತ ಜನರು ಕೂಡ ಈ ಉತ್ಸವವನ್ನು ಬಹಳ ಭಾವನೆ ಹಾಗೂ ಪ್ರೀತಿಯಿಂದ ಆಚರಿಸುತ್ತಾರೆ. ನೀವು ಒಂದು ಜನ್ಮಕ್ಕಾಗಿ ಒಂದು ಸಲ ಸಂಪೂರ್ಣ ಪವಿತ್ರತೆಯ ವ್ರತ ಮಾಡುತ್ತೀರಿ. ಕಾಪಿಯಂತೂ ಮಾಡಿದ್ದಾರೆ. ಒಂದು ದಿನಕ್ಕಾಗಿ ಪವಿತ್ರತೆಯ ವ್ರತ ಮಾಡುತ್ತಾರೆ. ಪವಿತ್ರತೆ ಬ್ರಾಹ್ಮಣ ಜೀವನದ ಆಧಾರವಾಗಿದೆ. ಪೂಜ್ಯ ಆಗುವುದಕ್ಕಾಗಿ ಆಧಾರವಾಗಿದೆ. ಶ್ರೇಷ್ಠ ಪ್ರಾಪ್ತಿಯ ಆಧಾರವಾಗಿದೆ. ನಿಮ್ಮ ಶ್ರೇಷ್ಠತೆಯ ಫಲ ನಿಮ್ಮ ನೆನಪಾರ್ಥ ಮಾಡುವವರಿಗೆ ವರದಾನ ರೂಪದಲ್ಲಿ ಸಿಗುತ್ತದೆ. ಪ್ರತಿಯೊಬ್ಬ ಮಗುವಿನ ಚಹರೆಯಲ್ಲಿ ತಂದೆಯ ಮೂರ್ತಿ ಕಾಣಬೇಕೆಂಬುದೇ ಬಾಪ್ದಾದರವರ ಬಯಕೆಯಾಗಿದೆ. ಪ್ರತಿಯೊಂದು ಮಾತು ತಂದೆಯ ಸಮಾನ ಮಾತು ಆಗಿರಬೇಕು. ಮಾಯೆಯ ಕೆಲಸ ಬರುವುದಾಗಿದೆ. ತಾವು ಸದಾ ಪವಿತ್ರತೆಯ ವ್ರತ ತೆಗೆದುಕೊಂಡಿರುವ ಆತ್ಮರ ಕೆಲಸ ದೂರದಿಂದ ಮಾಯೆಯನ್ನು ಓಡಿಸುವುದಾಗಿದೆ. ಕೆಲವು ಮಕ್ಕಳು ಮಾಯೆಯನ್ನು ದೂರದಿಂದಲೇ ಓಡಿಸುವುದಿಲ್ಲ. ಮಾಯೆ ಬಂದು ಬಿಡುತ್ತದೆ, ಬರಲು ಬಿಡುತ್ತಾರೆ. ಅರ್ಥಾತ್ ಮಾಯೆಯ ಪ್ರಭಾವದಲ್ಲಿ ಬಂದು ಬಿಡುತ್ತಾರೆ. ಮಾಯೆ ಬರುವುದೇ ಅದು ಕುಳಿತುಕೊಳ್ಳುವುದರ ಲಕ್ಷಣ. ತಂದೆ ಕೊನೆಯ ನಂಬರಿನ ಮಗುವನ್ನೂ ಸಹ ಸದಾ ಅರಳಿರುವ ಗುಲಾಬಿಯಂತೆ ನೋಡಲು ಬಯಸುತ್ತೇವೆ. ಬಾಡಿ ಹೋಗಿರುವುದಂತಲ್ಲ. ಬಾಡಿ ಹೋಗುವುದರ ಕಾರಣ ಹುಡುಗಾಟಿಕೆ. ಈಗ ಸಮಯದ ಸಮೀಪತೆ ಮತ್ತು ಇದ್ದಕ್ಕಿದ್ದ ಹಾಗೆ ಆಗುವ ಸೂಚನೆಯನ್ನಂತೂ ಬಾಪ್ದಾದರವರು ಕೊಟ್ಟು ಬಿಟ್ಟಿದ್ದೇವೆ, ಕೊಡುತ್ತಾ ಇದ್ದೇವೆ, ಅಲ್ಲ ಕೊಟ್ಟು ಬಿಟ್ಟಿದ್ದೇವೆ. ಸದಾ ಸಿದ್ಧರು, ಜಾಗೃತರಾಗಿರುವ ಅವಶ್ಯಕತೆ ಇದೆ. ಸ್ವಚ್ಛವಾಗಿರಬೇಕು, ಸ್ಪಷ್ಟವಾಗಿರಬೇಕು. ಇದಕ್ಕಾಗಿ ಸಮಯದಲ್ಲಿ ವಿಜಯ ಪ್ರಾಪ್ತಿ ಮಾಡಿಕೊಳ್ಳಲು ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ ಗ್ರಹಿಸುವಂತಹ ಶಕ್ತಿ ಮತ್ತು ಪ್ರೇರಣೆಯನ್ನು ಪಡೆಯುವ ಶಕ್ತಿ ಎರಡೂ ಬಹಳ ಅವಶ್ಯಕತೆ ಇದೆ. ವರ್ತಮಾನ ಸಮಯದಲ್ಲಿ ಶಾಂತಿಯ ಶಕ್ತಿಯನ್ನು ತನ್ನ ಬಳಿ ಜಮಾ ಮಾಡಿಕೊಳ್ಳಲು ಎಷ್ಟು ಸಾಧ್ಯವೋ ಅಷ್ಟು ಜಮಾ ಮಾಡಿಕೊಳ್ಳಿ. ಯಾವಾಗ ಬೇಕು, ಹೇಗೆ ಬೇಕು ಹಾಗೆ ಮನಸ್ಸು ಬುದ್ಧಿಯನ್ನು ನಿಗ್ರಹಿಸಲು ಸಾಧ್ಯವಾಗಬೇಕು. ಶಾಂತಿಯ ಶಕ್ತಿಯನ್ನು ಎಷ್ಟು ಜಮಾ ಮಾಡಲು ಸಾಧ್ಯವಿದೆ ಅಷ್ಟು ಜಮಾ ಮಾಡಿಕೊಳ್ಳಿ. 1 ಸೆಕೆಂಡ್ನಲ್ಲಿ ಮಧುರ ಶಾಂತಿಯ ಅನುಭೂತಿಯಲ್ಲಿ ಮಗ್ನರಾಗಿರಿ. ಶಾಂತಿಯ ಶಕ್ತಿ ಹಾಗೂ ತಮ್ಮ ಶ್ರೇಷ್ಠ ಕರ್ಮಗಳ ಶಕ್ತಿಯನ್ನು ಜಮಾ ಮಾಡಿಕೊಳ್ಳುವ ಬ್ಯಾಂಕ್ ಕೇವಲ ಈಗಲೇ ತೆರೆಯುತ್ತದೆ. ಮತ್ತೆ ಯಾವುದೇ ಜನ್ಮದಲ್ಲಿ ಜಮಾ ಮಾಡಿಕೊಳ್ಳುವ ಬ್ಯಾಂಕ್ ಇರುವುದಿಲ್ಲ. ಏನು ಮಾಡಬೇಕು ಈಗಲೇ ಮಾಡಿಬಿಡಿ. ಏನನ್ನು ಯೋಚಿಸಬೇಕು ಈಗ ಯೋಚಿಸಿ. ಜಮಾದ ಶಕ್ತಿಯನ್ನು ಎಷ್ಟು ಬಯಸುವಿರೋ ಅಷ್ಟು ಜಮಾ ಮಾಡಿಕೊಳ್ಳಿರಿ. ಈಗ ಯಾವುದನ್ನು ಯೋಚಿಸಿ ಮಾಡುವಿರೋ ಅದಷ್ಟೇ ಉಳಿಯುವುದು. ಬಾಪ್ದಾದ ಒಂದೊಂದು ಮಗುವನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಲು ಬಯಸುತ್ತಾರೆ. ಜೊತೆಯಲ್ಲಿಯೇ ಇರುತ್ತೇವೆ, ಜೊತೆಯಲ್ಲಿಯೇ ಬರುತ್ತೇವೆ. ಈ ನಿಮ್ಮ ಪ್ರತಿಜ್ಞೆಯನ್ನು ನಿಭಾಯಿಸಬೇಕೆಂದರೆ ಸಮಾನರಾಗಬೇಕಾಗುತ್ತದೆ. ಯಾವಾಗ ನಾನು ಎಂದು ಹೇಳುವರೋ ಆಗ ಹೇಗೆ ನನ್ನ ಬಾಬಾ ಎಂದು ಮರೆಯುವುದಿಲ್ಲವೋ ಹಾಗೆಯೇ ನಾನು ಎಂದಾಗ ಮೊದಲು ಆತ್ಮದ ನೆನಪು ಬರಬೇಕು. ಸದಾ ತಮ್ಮ ಚಹರೆಯಿಂದ ತಂದೆಯ ಗುಣಗಳೇ ಕಂಡುಬರಲಿ. ಚಲನೆಯಿಂದ ತಂದೆಯ ಶ್ರೀಮತ ಕಾಣಿಸಲಿ. ಸದಾ ಮುಗುಳ್ನಗುತ್ತಿರುವ ಚಹರೆ ಇರಲಿ. ಸದಾ ಸಂತುಷ್ಟವಾಗಿರುವ ಹಾಗೂ ಸಂತುಷ್ಟಪಡಿಸುವ ನಡವಳಿಕೆ ಇರಲಿ. ಯಾವುದನ್ನು ತಾವು ನನ್ನ ಸ್ವಭಾವ ಎಂದು ಹೇಳುತ್ತೀರೋ ಈ ರೀತಿ ನನ್ನದು ಎಂದು ಹೇಳುವುದೇ ತಪ್ಪಾಗಿದೆ. ಇದು ರಾವಣನ ಗುಣವಾಗಿದೆ. ಸದಾ ಏಕಾಂತ ಮತ್ತು ಸ್ಮರಣೆಯಲ್ಲಿ ವ್ಯಸ್ತರಾಗಿರುವ ಬೇಹದ್ದಿನ ವಾನಪ್ರಸ್ಥಿ ಭವ. ವರ್ತಮಾನ ಸಮಯ ಪ್ರಮಾಣ ತಾವೆಲ್ಲರೂ ವಾನಪ್ರಸ್ಥ ಅವಸ್ಥೆಗೆ ಸಮೀಪರಾಗಿದ್ದೀರಿ. ವಾನಪ್ರಸ್ಥಿಗಳು ಎಂದೂ ಗೊಂಬೆಯಾಟ ಆಡುವುದಿಲ್ಲ. ಅವರು ಸದಾ ಏಕಾಂತ ಮತ್ತು ಸ್ಮರಣೆಯಲ್ಲಿರುತ್ತಾರೆ. ತಾವು ಸಾಹಸದ 1 ಹೆಜ್ಜೆ ಮುಂದೆ ಬನ್ನಿ. ಆಗ ತಂದೆ ಸಹಯೋಗದ 1000 ಹೆಜ್ಜೆ ಮುಂದಿಡುತ್ತಾರೆ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.